ರೈಟ್ ನಾವು ನಾನಿದ್ದೀನಿ ನಮ್ಮ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ. ಹಾಗೆಯೇ ಚಾಮುಂಡಿ ಬೆಟ್ಟ ಬರ್ತಕ್ಕಂಥದ್ದು ಚಾಮುಂಡೇಶ್ವರಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಲೋಕಸಭಾ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ ಯಾರಿಗೆ ಜಾಸ್ತಿ ಒಲವಿದೆ ಅಂತ ಕೇಳೋಣ. ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ನಿಮ್ಮ ಒಲವು ಯಾವ ಪಕ್ಷದ ಕಡೆ, ಯಾವ ವ್ಯಕ್ತಿ? ಬಿಜೆಪಿನೇ ಸರ್. ಯಾಕೆ ಅಂತೀರಾ? ಯಾಕೆಂದರೆ ಕಾಂಗ್ರೆಸ್ ಏನು ಮಾಡ್ತಾ ಇಲ್ಲ ಸರ್, ಅದರಿಂದ ಬಿಜೆಪಿನೇ ಬರೋದು 100%. ಯಾರಾಗಬೇಕು ಪ್ರಧಾನಿ ಅಂತ ಹೇಳ್ತೀರಾ? ಮೋದಿ ಅವರೇ. ಯಾಕೆ ಅಂತೀರಾ? ಇನ್ನು ರೋಡು ಇವಾಗ ಬಂದ್ವಲ್ಲ ಬೆಂಗಳೂರಿಂದ, ಹೆಂಗೆ ಬಂದ್ವಿ? ಓಕೆ, ಎಷ್ಟು ಫಾಸ್ಟಾಗಿ ಬಂದ್ವಿ? ಎಷ್ಟು ಫಾಸ್ಟಾಗಿ ಬಂದ್ವಿ, ಕರೆಕ್ಟು. ಬಟ್ ಆ ರೋಡು ಸಿಕ್ಕಾಪಟ್ಟೆ ಯಾವುದೇ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಸರ್, ಇಷ್ಟು ದಿವಸ ನೀವು ನೋಡ್ಲಿಲ್ವಲ್ಲ, ಇಷ್ಟು ದಿವಸ ಹೆಂಗಿತ್ತು, ಇವಾಗ ಹೆಂಗೆ ಬಂದ್ರಿ, ಎಷ್ಟು ಫಾಸ್ಟಾಗಿ ಬಂದ್ರಿ, ಅದ್ರನ್ನೇ ಮೇಯ್ನ್. ಓಕೆ, JDS ಮತ್ತು BJP ಈ ಸಲ ಲೋಕಸಭೆ ಚುನಾವಣೆ ಎಲ್ಲ MP ಸೀಟು ಕರ್ನಾಟಕದಲ್ಲಿ ಬಿಜೆಪಿನೇ ಬರುತ್ತೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿದ್ದೀರಾ ನೀವು? ಚಾಮುಂಡೇಶ್ವರಿ ಎಷ್ಟೇ ಹೇಳಿದ್ರು ಎಷ್ಟೇ ಅನೌನ್ಸ್ ಮಾಡಿದ್ರು ಇವತ್ತು ಒಂದಿನ ಮಾತ್ರ ಕೇಳ್ಕೊಂಡು ಹೋಗ್ತೀರಾ. ನಾಳೆ ಯಥಾಸ್ಥಿತಿ. ನಾವು ಇಲ್ಲಿಂದ ಎಷ್ಟೋ ವರ್ಷದಿಂದನೂ ಇದೀವಿ. ಕುಡಿಯೋ ನೀರು ಮಾತ್ರ ಇಲ್ಲಿ ಇರಕ್ ಪ್ರಾಬ್ಲಮ್ ಎಲ್ಲೂ ಇಲ್ಲ. ಮತ್ತೆ MP ಹೇಳ್ತಾರೆ ನಾನು ಎಲ್ಲ ಮಾಡಿಸ್ಕೊಟ್ಬಿಟ್ಟು. ಯಾವ MP? ಮೈಸೂರು MP. ಅಯ್ಯೋ, ಎಲ್ಲರೂ MPಗಳು ಹೇಳ್ತಾರೆ ಅಂತ, ಮೋದಿನೇ ಹೇಳ್ತಾರೆ. ಬೆಟ್ಟದಲ್ಲಿ 24 ಗಂಟೆ ಯಾವಾಗ ನೀರು ಬತ್ತೆ ಅಂತ ಮೋದಿನೇ ಹೇಳ್ಬೋದು. ಇಲ್ಲಿ ಪರಿಸ್ಥಿತಿ ನಮ್ಗಳು ಗೊತ್ತಿರೋರಿಗೆ. ಓಕೆ, ನಿಮ್ಮ ಒಲವು ಯಾವ ಪಕ್ಷಕ್ಕಿದೆ? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ಗೆ ಇಷ್ಟ ಬಂದಾಗ ನಾನು ಹಾಕ್ತೀನಿ ಅವತ್ತಿನ ದಿನಕ್ಕೆ. ಯಾರು ಇಷ್ಟ ನಿಮ್ಗೆ ಒಲೆ? ನಮ್ಗೆ ಯಾರಿಗೆ ಇಷ್ಟ ಬರ್ತದೆ ಅವತ್ತಿನ ದಿನಕ್ಕೆ, ಯಾರು ಇಷ್ಟ ಆಯ್ತಾರೆ ಅವ್ರಿಗೆ ಹೋಗಿ ಒತ್ಬಿಟ್ಟು ಬರ್ತೀನಿ ಕಣಪ್ಪ ನಾನು. ಅಂದ್ರೆ ಈಗ ನಿಮ್ಗೆ ನಾನು ಹಿಂಗವ್ರು ಅಂತ ನಾನು ಫ್ರೀ ಬಸ್ ಕೊಟ್ಟವ್ರೆ. ಅಯ್ಯೋ, ಅದ್ ನನ್ನ ಇಷ್ಟ. ಅದು ಫ್ರೀ ಬಸ್ನವರು, ಫ್ರೀ ಕಾರ್ನವರು, ಅದೆಲ್ಲ ಮುಂದದು. ಇವತ್ತು ಮಾಡೋರೆ ನಾಳೆ ಹೋಯ್ತಾರೆ ಅಷ್ಟೇನೆ. ನಮ್ನ ಇಷ್ಟ ಬಂದವ್ರು ಅವತ್ತು ನಾನು ಬದುಕಿದ್ರೆ ಅವತ್ತು ಹೋಗಿ ಹಾಕ್ತೀನಿ. ಹೋಗಪ್ಪ, ಒಟ್ನಲ್ಲಿ ಯೋಜನೆ ಕೊಟ್ಟವ್ರೆ ಅಂತ ಅವ್ರಿಗೆ ಹಾಕಲ್ಲ. ಅದ್ ನನ್ ಖುಷಿ. ಅದು ನನ್ ಖುಷಿ. ಯೋಜನೆ ಕೊಟ್ಟವ್ರು ಏನಕ್ಕೆ ಹಾಕ್ಬೇಕು ಅನ್ನೋದೇನು ನನ್ ಖುಷಿ. ಅದು ಇನ್ ಮುಂದೆ ಬರೋರು ಇನ್ನೊಂದ್ ತರ ಹೇಳ್ತಾರೆ, ಏನು ಮಾಡಕ್ಕಾಗಲ್ಲ. ಹತ್ತು ವರ್ಷದ ಹಿಂದಿನ ಬೆಟ್ಟಕ್ಕೂ ಇವಾಗಿನ ಬೆಟ್ಟಕ್ಕೂ ಏನಂತ ಹೇಳ್ತೀರಾ? ಎಷ್ಟು ಬದಲಾವಣೆ ಆಗಿದೆ ಅಂತೀರಾ? ಜನ ಜಾಸ್ತಿ ಆಗೋರೆ. ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇನ್ನು ಏನು ಅದರ ಸವಲತ್ತು ಏನು ಕೊಟ್ಟಿಲ್ಲ. ಇದು ಸವಲತ್ತೇ ಇಲ್ಲ ಅಂತೀರಾ? ಯಾಕೆ ನಮ್ಮ MP ಅವ್ರು ಕೆಲಸ ಮಾಡಿಲ್ವಾ ಇಲ್ಲಿ ಮೈಸೂರು? ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ? ಎಲ್ಲ ಈಗ ಅವ್ರ ಫೀಲ್ಡಲ್ಲೇ, ಈಗ ಸಿದ್ದರಾಮಯ್ಯನ ಫೀಲ್ಡಲ್ಲಿ ಇದಾದ್ದು ಪಾರ್ಕಿಂಗ್ ಆದ್ದು. BJP ಅವರು ಉದ್ಘಾಟನೆ ಮಾಡಿದ್ರು. ಅಂಗಡಿಯವ್ರನ್ನ ಯಾರನ್ನೂ ಏನು ಒಳಗಡೆ ಏನು ಕಳಿಸಿಲ್ಲ. ಫುಟ್ಪಾತಲ್ಲಿ ಮಡಗವ್ರೆ. ಸೊ ನಿಮ್ಮ ಒಲವು ಈ ಸಲ ಎಲೆಕ್ಷನಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ಯಾರ ಕಡೆಗಿದೆ? ನಾವು BJPಗೆ ಹಾಕ್ತೀವಿ. BJP. ಈ ಕಾಂಗ್ರೆಸ್ ಅವ್ರು ನೋಡಿ, ಈಗ ಪಂಚ ಯೋಜನೆ ಕೊಟ್ಟವ್ರೆ. ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟವ್ರೆ. ನಿಮ್ಮ ಹೆಂಗಸ್ರಿಗೆ 2,000 ರೂಪಾಯಿ ಕೊಟ್ಟವ್ರೆ. ಸೆಂಟ್ರಲ್ ಮಾತಾಡಿ ಸ್ವಾಮಿ, ಸ್ಟೇಟ್ ಯಾಕೆ ಮಾತಾಡ್ತೀರಾ? ಸೆಂಟ್ರಲ್ ಅಲ್ಲಿ ಈಗ MP ಎಲೆಕ್ಷನ್ ಸ್ಟೇಟ್ ಕ ಸೆಂಟ್ರಲ್ ಕ. ಹೌದು, ಇಲ್ಲೂ ಚೆನ್ನಾಗಿದ್ರೆ ತಾನೆ ಅಲ್ಲೂ ಚೆನ್ನಾಗಿರೋದ. ಮನೆ ಚೆನ್ನಾಗಿದ್ರೆ ಏರೇನು ಚೆನ್ನಾಗಿರತ್ತಾನೆ. ಈಗ ಆಗ್ತಾ ಇರೋದು ಎಲ್ಲಿದು ಎಲೆಕ್ಷನ್? MP ಎಲೆಕ್ಷನ್. ಹೌದಲ್ವಾ? ನಾವು ಭಾರತ ದೇಶದ್ದೇ ನೋಡ್ಬೇಕಲ್ವಾ? ಅಲ್ಲಿ ಎಂಥ ಪಕ್ಷ ಬರಬೇಕು ಅಂದ್ರೆ ನಾವು ಆಯ್ಕೆ ಮಾಡಬೇಕು. ಸ್ಟೇಟಲ್ಲಿ ಬಂದಾಗ ನಮ್ಗೆ ಯಾವ ಅನುಕೂಲ ಆಯ್ತದೆ ಆ ಪಕ್ಷಕ್ಕೆ ನಾವು ಹಾಕ್ಬೇಕು. ಈಗ ಸೆಂಟ್ರಲ್ ಆದಾಗ BJP ಬರಬೇಕು. ಈಗ ಇನ್ನೊಂದು ಚಾನ್ಸ್ ಕೊಡ್ತೀರಾ ಅಂತೀರಾ, ಅಥವಾ ಇವ್ರಿಗೊಂದು ಚಾನ್ಸ್ ಕೊಡಬೇಕು ಅಂತೀರಾ, ಅಥವಾ ಬೇಡ BJPನೇ ಇರಲಿ ಅಂತೀರಾ? ನಾವು ಹಾಕೋದು ಈಗ ಯಾರನ್ನಾರು ನಿಲ್ಲಿಸ್ಕೊಳ್ಳಿ ಅವರು. ಈಗೇನು BJP ಅವರು, ನಾವು ಮೋದಿ ಪರವಾಗಿ ಓಟ್ ಹಾಕ್ತೀವಿ. ಮೋದಿ ಮತ್ತೆ ಮೋದಿ ಅಂತೀರಾ? ಹೌದು. ಈಗ ಮೈಸೂರು ಕೊಡಗು ಲೋಕಸಭಾ ಎಲೆಕ್ಷನಲ್ಲಿ ನಿಮ್ಮ ಒಂದು ಅಭಿಮತ ಯಾರಿಗೆ? ನಿಮ್ಮ ಒಲವು ಯಾರಿಗೆ? BJP. ಯಾಕೆ? ದೇಶ ಉಳಿಬೇಕು ಅಂದರೆ ಮೋದಿ ಇರ್ಬೇಕು ಸರ್. ಮತ್ತು ಈಗಲೇ ಗಲಾಟೆ ಆಯ್ತದಲ್ಲ, ಹಿಂದೂ ಮುಸ್ಲಿಮಲ್ಲಿ ಸಿಕ್ಕಾಪಡೆ ಬಂದು ಗಲಾಟೆ ಮಾಡಿಸ್ತಾವ್ರೆ. ಇದೊಂದು ರಾಜ್ಯವಾದ ಮಾಡಿದ್ರು ಹೋಗ್ಕೊಳ್ಳಿ, ಫ್ರೀ ಮಾಡಿದ್ರು. ಯಾರಿಗೆ ಮಾಡಬೇಕು? ಅದು ಗಂಡಸ್ರಿಗೂ ಮಾಡಬೇಕು. ಗಂಡಸಲ್ಲ, ಗಂಡಸು ಬಿಟ್ಟಾಗ ಹೆಂಗಸರು ಗಂಡಸಲ್ಲ, ವಯಸ್ಸಾದವ್ರಿಗೆ 60 ವರ್ಷ ಮೇಲ್ಪಟ್ಟಿಗೆ ಗಂಡಸಲ್ಲ ಮಾಡಬೇಕು. ಬರೀ ಹೆಂಗಸರು ಯಾಕೆ ಮಾಡ್ದ ಇವನು ಸಿದ್ದರಾಮಯ್ಯ? ನಿಮ್ಮ ಒಲವು ಯಾರಿಗೆ ಈ ಸಲ ಲೋಕಸಭೆ? ಹೌದಾ? ಯಾಕೆ? ತುಂಬ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ, ಅದರಿಂದ BJP. ಕಾಂಗ್ರೆಸ್ ಅವ್ರು ಏನು ಮಾಡಿಲ್ಲ ಅಂತೀರಾ? ಮಾಡಿದ್ದಾರೆ ಅಂದರೆ ಜಾಸ್ತಿ BJP ಕಡೆ ಯಾವಾಗಲೂ. ಯಾರಾಗಬೇಕು ನಿಮ್ಮ ಪ್ರಕಾರ PM? BJPಲಿ ಬರಲಿ ಅಂತ ನನ್ನ ಅನಿಸಿಕೆ. ಓಕೆ, ಈ ಸಲ BJPನಲ್ಲಿ ಮೇಡಮ್ ಒಂದು ಕಡೆ ಈಗ ಪ್ರತಾಪ್ ಸಿಂಹ ಟಿಕೆಟ್ ಮಾಮೂಲಿ ಅವರು MP ಆಗಿದ್ದಾರೆ. ಈಗ ಬೇರೆ ಬೇರೆಯವ್ರ ಹೆಸರೆಲ್ಲ ಕೇಳಿ ಬರ್ತಾ ಇದೆ. ಒಂದು ಕಡೆ ಯದುವೀರ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಯಾರಿಗೆ ನಿಮ್ಮ ಪ್ರಕಾರ ಕೊಡಬೇಕು ಅಂತೀರಾ? ಯದುವೀರ್ ಅವ್ರಿಗೆ. ಮಹಾರಾಜರು ಅಂತನಾ?
ನಾವು ಮೈಸೂರಲ್ಲಿ ಜಾಸ್ತಿ ಅವ್ರನ್ನ ಇಷ್ಟಪಡೋದು. ಹಾಂ ಹಾಂ ಯದುವೀರ್ ಇರಲಿ. ಓಕೆ, ನೀವು ಹಂಗಾದ್ರೆ ಪಕ್ಷ ನೋಡಲ್ಲ, ವ್ಯಕ್ತಿ ನೋಡಿ ಓಟ್ ಹಾಕೋದು ಹಂಗಂದ್ರೆ, ಹೌದಾ? ಯದುವೀರ್ ಇರಲಿ ಅಂತ ಅನ್ಸುತ್ತೆ. ಏನು ಬದಲಾವಣೆ ಆಗ್ಬೋದು ಯದುವೀರ್ ಅವ್ರು ಬಂದರೆ ಮೈಸೂರು? ಅವ್ರು ತುಂಬ ಸಾಫ್ಟಾಗಿ ಎಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಜನಪರ ಇದಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರ ಎದುರುಗಡೆ ನೀವು ದೇವಸ್ಥಾನದಲ್ಲೆಲ್ಲ ಬರ್ತಾರಲ್ಲ, ಅವ್ರ ಸ್ವಭಾವ ಸ್ವಲ್ಪ ಇಷ್ಟ ಆಗ್ತಿದೆ, ಅದಕ್ಕೆ ಅವ್ರು ಬರಲಿ ಅಂತ ನನಗಿಷ್ಟ. ಹೆಂಗಿದೆ ನಿಮ್ಮೂರಿನಲ್ಲಿ ಒಂದು ಎಲೆಕ್ಷನಲ್ಲಿ ಹವಾ? ಸರ್ ನಡೀತಾ ಐತೆ ಎಲೆಕ್ಷನ್ನು, ಆದರೆ ನಾವೆಲ್ಲ ಈ ಸದ ಮೋದಿಗೆ ಮಾಡುವ ಅಂತ ಮಾಡ್ತಾ ಇದೀವಿ ಸರ್. ದೇಶದ ಹಿತರಕ್ಷಣೆ ಮುಖ್ಯ ನಮಗೆ. ಈಗ ಯಾರೋ ಬಂದು ಪಾಕಿಸ್ತಾನ ಜಿಂದಾಬಾದು ಆ ಜಿಂದಾಬಾದ್ ಅಂತ ಎಲ್ಲಿ ವಿಧಾನಸೌಧದ ಒಳಗಡೆನೆ ಬಂದು ಕೂಗ್ತಾರೆ, ಅವಾಗ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ. ನಾವು ದೇಶಕ್ಕೋಸ್ಕರ ಮೋದಿ ಏನು ಮಾಡ್ತಾವನೆ, ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಾವನೆ. ಈಗ ಎಲ್ಲರಿಗೂ ಅದು ಮಂದಟ್ಟಾಗದೆ. ಈಗ ಸಂಸದರು ಏನೋ ವ್ಯವಸ್ಥೆ ಮಾಡಿಕೊಟ್ಟಿಲ್ವಾ? ನೋಡಿ ದೊಡ್ಡದಾಗಿ ಪಾರ್ಕಿಂಗ್ ಮಾಡಿದ್ದಾರೆ, ಒಳ್ಳೆ ರೋಡ್ ಮಾಡಿದ್ದಾರೆ, ಕುಡಿಯೋ ನೀರು ವ್ಯವಸ್ಥೆ ಮಾಡಿಲ್ಲ ಅಟ್ಲೀಸ್ಟ್ ಅವರು? ಮಾಡಿಲ್ಲ ಸರ್. ಇಲ್ಲಿ ಏನಾಗ್ತಿರೋದು ನೀರಿನ ಸಮಸ್ಯೆ ಏನು? ನೀರು ನೋಡಿ, ಇಲ್ಲೇ ಗ್ರಾಮದಲ್ಲೇ ವಾರಕ್ಕೊಂದು ನೀರು ಕೊಡ್ತಾರೆ, ಸರಿ ನೀರು ಬರಲ್ಲ, ಕುಡಿಯೋಕ್ಕೆ ಕಷ್ಟ ನೀರಿಗೆ. ಕಂಪ್ಲೇಂಟ್ ಮಾಡಿದ್ದಾರೆ ಇದನ್ನು ನೀವು? ಎಲ್ಲ ಮಾಡಿದ್ದೀವಿ ಸರ್, ಯಾರು ಕ್ರಮ ತಗೋತಾ ಇಲ್ಲ. ನಿಮ್ಮ ಸಮಸ್ಯೆ ಕೇಳಿಲ್ವಾ? ಎಲ್ಲ ಬರ್ತಾರೆ ಹೋಗ್ತಾರೆ ಅಷ್ಟೇ, ಏನು ಕೇಳಲ್ಲ. ಓಕೆ, ಏನಾದ್ರು ಹೊಸ ಮುಖಗಳಿಗೆ ಏನಾದ್ರು ಮನೆ ಹಾಕೋ ಚಾನ್ಸಸ್ ಇದೆಯಾ ನೀವು ಹೊಸ ಯಾರು ಬಂದರೆ? ನೋಡೋಣ ಇನ್ನೂ. ಈಗ ಸದ್ಯಕ್ಕೆ ನನ್ನ ಓಟು ನನ್ನ ಮಾತು ಕಾರ್ಯಕ್ರಮ ತಗೊಳ್ಳಿ ಒಂದು ಸ್ಮಾಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.